ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀಮತಿ ಸುರೇಖಾ ಮುಳುಗುಂದ್ ಧಾರವಾಡದಿಂದ. ಹಾಗೂ ನಮ್ಮ ಚಾನಲ್ ಅಂದರೆ ಮುಳುಗುಂದ್ ಮಾಧುರ್ಯಕ್ಕೂ ಕೂಡ ನಿಮ್ಮನ್ನು ಸ್ವಾಗತವನ್ನು ಬಯಸ್ತೀನಿ. ನಾವು 3S ಗ್ರೂಪ್ ಅಂದರೆ ಶ್ರೀ ಶಂಕರ ಸ್ತವಕೃಪಾ ಎಂಬ ಫ್ರೀ ಆನ್ಲೈನ್ ಕ್ಲಾಸಸ್ನ ನಡೆಸ್ತಾ ಬಂದೀವಿ. ಇದರಲ್ಲಿ ಶ್ರೀ ಶಂಕರ ಭಗವತ್ಪಾದರ ಕೃತಿಗಳನ್ನು ಕಲಿಕಾ ಪದ್ಧತಿಯಲ್ಲಿ ಹೇಳಿಕೊಡಲಾಗ್ತದೆ. ಈಗ 2ನೇ ಸಲ ಸೌಂದರ್ಯ ಲಹರಿಯನ್ನು ಕಲಿಕಾ ಪದ್ಧತಿಯಲ್ಲೇ ಕಲಿಸ್ಕೊಡ್ಬೇಕಂತ ತುಂಬ ಜನರ ಆಸೆ ಮೇರೆಗೆ ಕಲಿಸಲಿಕ್ಕೆ ಮುಂದಾಗಿದ್ದೀನಿ. ಇದು ನನ್ನ ಸುದೈವ. ಇದರ ಉಪಯೋಗವನ್ನು ಹೆಚ್ಚು ಜನ ತೆಗೆದುಕೊಳ್ಳಿ ಅಂಥೇಳಿ ನಾನು ಆಶಿಸ್ತೇನೆ. ಈ ಕಲಿಕಾ ಕ್ರಮದಲ್ಲಿ ನನ್ನ ಜೊತೆ ಶ್ರೀಮತಿ ಸ್ವಪ್ನ ಮುಳುಗುಂದ್ ಅವರು ನನ್ನನ್ನು ಸಹಕರಿಸಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಬನ್ನಿ, ಪಾರಾಯಣ ಪದ್ಧತಿಯಲ್ಲಿ ಮೊದಲು ನಮನ ಶ್ಲೋಕ, ಧ್ಯಾನ ಶ್ಲೋಕ, ಅನಂತರ ಸೌಂದರ್ಯ ಲಹರಿಯ ಶ್ಲೋಕವನ್ನು ಕಲಿಯೋಣ. ಕಲಿತು ಮಹಾತ್ರಿಪುರ ಸುಂದರಿಯ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ನಮನ ಶ್ಲೋಕವನ್ನು ಹೇಗೆ ಹೇಳಬೇಕನ್ನೋದನ್ನು ಓದಿ ಹೇಳ್ತದೆ ಫಸ್ಟು. ಆಮೇಲೆ ಅದನ್ನು ರಾಗದಲ್ಲಿ ಹೆಂಗೆ ಹೇಳಬೇಕನ್ನೋದನ್ನು ಹೇಳ್ಕೊಡ್ತೀವಿ. ಮೊದಲಿಗೆ ಓದಿ ಹೇಳ್ತೀವಿ. ಸೌಂದರ್ಯ ಲಹರಿ ಕರ್ತ್ರೆ ಸರ್ವಮಂಗಲದಾಯಿನೇ ಶಂಕರಾಚಾರ್ಯವರ್ಯಾಯ ಯತಿರಾಜಾಯ ತೇ ನಮಃ. ಸೌಂದರ್ಯಲಹರಿ ಕರ್ತ್ರೆ ಸೌಂದರ್ಯಲಹರಿ ಕರ್ತ್ರೆ ಸೌಂದರ್ಯಲಹರಿ ಕರ್ತ್ರೆ ಸರ್ವಮಂಗಲದಾಯಿನೇ 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 ಸೌಂದರ್ಯಲಹರಿ ಕರ್ತ್ರೆ ಸರ್ವಮಂಗಲದಾಯಿನೇ ಸೌಂದರ್ಯಲಹರಿ ಕರ್ತ್ರೆ ಸರ್ವಮಂಗಲದಾಯಿನೇ ಸೌಂದರ್ಯಲಹರಿ ಕರ್ತ್ರೆ ಸರ್ವಮಂಗಲದಾಯಿನೇ ಶಂಕರಾಚಾರ್ಯವರ್ಯಾಯ 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 ಯತಿರಾಜಾಯ ತೇ ನಮಃ. ಯತಿರಾಜಾಯ ತೇ ನಮಃ. ಯತಿರಾಜಾಯ ತೇ ನಮಃ. ಶಂಕರಾಚಾರ್ಯವರ್ಯಾಯ ಯತಿರಾಜಾಯ ತೇ ನಮಃ. ಶಂಕರಾಚಾರ್ಯವರ್ಯಾಯ ಯತಿರಾಜಾಯ ತೇ ನಮಃ. ಶಂಕರಾಚಾರ್ಯವರ್ಯಾಯ ಯತಿರಾಜಾಯ ತೇ ನಮಃ. ಸೌಂದರ್ಯಲಹರಿ ಕರ್ತ್ರೆ ಸರ್ವಮಂಗಲದಾಯಿನೇ ಶಂಕರಾಚಾರ್ಯವರ್ಯಾಯ ಯತಿರಾಜಾಯ ತೇ ನಮಃ. ಸೌಂದರ್ಯಲಹರಿ ಕರ್ತ್ರೆ ಸರ್ವಮಂಗಲದಾಯಿನೇ ಶಂಕರಾಚಾರ್ಯವರ್ಯಾಯ ಯತಿರಾಜಾಯ ತೇ ನಮಃ. ಸೌಂದರ್ಯಲಹರಿ ಕರ್ತ್ರೆ ಸರ್ವಮಂಗಲದಾಯಿನೇ ಶಂಕರಾಚಾರ್ಯವರ್ಯಾಯ ಯತಿರಾಜಾಯ ತೇ ನಮಃ. ಸೌಂದರ್ಯ ಲಹರಿಯ ಧ್ಯಾನ ಶ್ಲೋಕವನ್ನು ಹೇಗೆ ಹೇಳಬೇಕು ಅನ್ನೋದಕ್ಕಿಂತ ಮುಂಚೆ ಮೊದಲು ಸಾಹಿತ್ಯವನ್ನು ನೋಡೋಣ. ಲೌಹಿತ್ಯ ನಿರ್ಜಿತ ಜಪಾಕುಸುಮ ಅನುರಾಗಾಂ, ಅದನ್ನು ಪೂರ್ತಿ ಕೂಡಿಸಿ ಹೇಳಿದಾಗ ಜಪಾಕುಸುಮಾನುರಾಗಾಂ ಅಂತ ಆಗ್ತದೆ. ಪಾಶಾಂಕುಶೌ ಧನುರಿಷು ನಪಿಧಾರಯಂತೀಂ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ. ನಂತರ
ಇದನ್ನು ರಾಗದಲ್ಲಿ ಹೆಂಗೆ ಹೇಳಬೇಕು ಅನ್ನೋದನ್ನು ಹೇಳಿಕೊಡ್ಲಾಗ್ತದೆ. ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪಾಶಾಂಕುಶೋ ಧನುರಿಷೂನಪಿ ಧಾರಯಂತಿ ಪಾಶಾಂಕುಶೌ ಧನುರಿಷೂನಪಿ ಧಾರಯಂತಿ ಪಾಶಾಂಕುಶೌ ಧನುರಿಷೂನಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪಾಶಾಂಕುಶೌ ಧನುರಿಷೂನಪಿ ಧಾರಯಂತಿ ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪಾಶಾಂಕುಶೌ ಧನುರಿಷೂನಪಿ ಧಾರಯಂತಿ ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪಾಶಾಂಕುಶೌ ಧನುರಿಷೂನಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪಾಶಾಂಕುಶೌ ಧನುರಿಷೂನಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪಾಶಾಂಕುಶೌ ಧನುರಿಷೂನಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ ಲೌಹಿತ್ಯ ನಿರ್ಜಿತ ಜಪ ಕುಸುಮಾನುರಾಗಾಂ ಪಾಶಾಂಕುಶೌ ಧನುರಿಷೂನಪಿ ಧಾರಯಂತಿ ತಾಮ್ರೇಕ್ಷಣಾಂ ಅರುಣಮಾಲ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖೀಂ ತ್ರಿಪುರಾಂ ನಮಾಮಿ ಬನ್ನಿ, ಸೌಂದರ್ಯಲಹರಿಯ ಈ ಶ್ಲೋಕವನ್ನು ಕಲಿಯೋಕ್ಕಿಂತ ಮುಂಚೆ ಶ್ಲೋಕದ ಸಾಹಿತ್ಯವನ್ನು ಓದಿ ಹೇಳಿದ ನಂತರ ಶ್ಲೋಕವನ್ನು ರಾಗದಾಗ ಹೇಗೆ ಹೇಳಬೇಕು ಅನ್ನೋದನ್ನು ಕಲಿಯೋಣಂತ. ನೀವು ಸಹ ಮತ್ತೆ ಮತ್ತೆ ಪುನರಾವರ್ತಿಸೋದ್ರಿಂದ ನಿಮಗೆ ಕಲೀಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕಂದ್ರೆ, ವಿಸರ್ಗ ಇದ್ದಾಗ ಅರ್ಧ ಹಕಾರವನ್ನು ಉಚ್ಚರಿಸ್ಬೇಕಾಗ್ತದೆ ಮತ್ತು ವಿಸರ್ಗದ ಮುಂದಿನ ಅಕ್ಷರನ ಒತ್ತಿ ಹೇಳಬೇಕಾಗ್ತದೆ. ಇದಲ್ಲದೆ
ಎಲ್ಲೆಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ದೀರ್ಘ ಮತ್ತು ಹ್ರಸ್ವ ಇರ್ತದೋ ಅದನ್ನು ಗಮನದಾಗ ಇಟ್ಕೊಂಡು ಶ್ಲೋಕನ ಹೇಳಬೇಕಾಗ್ತದೆ. ಬನ್ನಿ ನಮ್ಮ ಕಲಿಕಾ ಪದ್ಧತಿಯ ಸೌಂದರ್ಯ ಲಹರಿಯ ಈ ಶ್ಲೋಕವನ್ನು ಕಲಿಯೋಣಂತ. ಮೊದಲು ಸಾಹಿತ್ಯವನ್ನು ನೋಡೋಣ. ಸುಧಾಧಾರಾಸಾರೈಹಿ, ಧಾ ರಾ ಸ ಇವು ದೀರ್ಘಾಕ್ಷರಗಳು, ಧಾ ಮಹಾಪ್ರಾಣ, ರೈಹಿ ವಿಸರ್ಗ, ಚರಣಯುಗಲಾಂತರ್ವಿಗಲಿತೈಹಿ, ಯುಗಲ ಲಾ ದೀರ್ಘ, ತೈಹಿ ವಿಸರ್ಗ, ಪ್ರಪಂಚಂ ಸಿಂಚಂತಿ, ಟಿ ದೀರ್ಘ, ಪುನರಪಿ ರಸಾಮ್ನಾಯ ಮಹಸಃ, ಸಾ ಮತ್ತು ಮ ಎರಡು ದೀರ್ಘಾಕ್ಷರಗಳು, ಸಹ ವಿಸರ್ಗ, ಅವಾಪ್ಯ ಸ್ವಾಂ ಭೂಮಿಂ, ವಾ ಸ್ವಾ ಭೂ ಇವು ಮೂರು ದೀರ್ಘಾಕ್ಷರಗಳು ಮತ್ತು ಭೂ ಮಹಾಪ್ರಾಣ, ಭುಜಗ ನಿಭ ಮಧ್ಯುಷ್ಟ ವಲಯಂ, ಭೂ ನಿಭ ಭ ಮಧ್ಯು ದ್ಯು ಇವು ಮಹಾಪ್ರಾಣಗಳು, ಸ್ವಮಾತ್ಮಾನಂ ಕೃತ್ವ, ಮಾ ಮತ್ತು ತ ದೀರ್ಘಾಕ್ಷರ, ಕೃತ್ವ ತ್ವಾ ದೀರ್ಘ, ಸ್ವಪಿಶಿ ಕುಲಕುಂಡೇ ಕುಹರಿಣಿ, ಕುಲಕುಂಡೇ ಡೇ ದೀರ್ಘ. ಬನ್ನಿ ಇದನ್ನು ರಾಗದಲ್ಲಿ ಹೇಗೆ ಹೇಳೋದು ಅಂಥೇಳಿ ತಿಳಿಯೋಣಂತ. ಸುಧಾಧಾರಾಸಾರೈಹಿ, ಸುಧಾಧಾರಾಸಾರೈಃ, ಸುಧಾಧಾರಾಸಾರೈಃ, ಚರಣಯುಗಲಾಂತರ್ವಿಗಲಿತೈಃ, 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 ಸುಧಾಧಾರಾಸಾರೈಃ, ಚರಣಯುಗಲಾಂತರ್ವಿಗಲಿತೈಃ, ಸುಧಾಧಾರಾಸಾರೈಃ, ಚರಣಯುಗಲಾಂತರ್ವಿಗಲಿತೈಃ, ಸುಧಾಧಾರಾಸಾರೈಃ, ಚರಣಯುಗಲಾಂತರ್ವಿಗಲಿತೈಃ, ಪ್ರಪಂಚಂ ಸಿಂಚಂತಿ, ಪ್ರಪಂಚಂ ಸಿಂಚಂತಿ, ಪ್ರಪಂಚಂ ಸಿಂಚಂತಿ, ಪುನರಪಿ ರಸಾಮ್ನಾಯ ಮಹಸಃ, ಪುನರಪಿ ರಸಾಮ್ನಾಯ ಮಹಸಃ, ಪುನರಪಿ ರಸಾಮ್ನಾಯ ಮಹಸಃ, ಪ್ರಪಂಚಂ ಸಿಂಚಂತಿ, ಪುನರಪಿ ರಸಾಮ್ನಾಯ ಮಹಸಃ, ಪ್ರಪಂಚಂ ಸಿಂಚಂತಿ, ಪುನರಪಿ ರಸಾಮ್ನಾಯ ಮಹಸಃ, ಪ್ರಪಂಚಂ ಸಿಂಚಂತಿ, ಪುನರಪಿ ರಸಾಮ್ನಾಯ ಮಹಸಃ, ಅವಾಪ್ಯ ಸ್ವಾಂ ಭೂಮಿಂ, ಅವಾಪ್ಯ ಸ್ವಾಂ ಭೂಮಿಂ, ಅವಾಪ್ಯ ಸ್ವಾಂ ಭೂಮಿಂ, ಭುಜಗನಿಭ ಮಧ್ಯುಷ್ಟ ವಲಯಂ, ಭುಜಗನಿಭ ಮಧ್ಯುಷ್ಟ ವಲಯಂ, ಭುಜಗನಿಭ ಮಧ್ಯುಷ್ಟ ವಲಯಂ, ಅವಾಪ್ಯ ಸ್ವಾಂ ಭೂಮಿಂ, ಭುಜಗನಿಭ ಮಧ್ಯುಷ್ಟ ವಲಯಂ, ಅವಾಪ್ಯ ಸ್ವಾಂ ಭೂಮಿಂ, ಭುಜಗನಿಭ ಮಧ್ಯುಷ್ಟ ವಲಯಂ, ಅವಾಪ್ಯ ಸ್ವಾಂ ಭೂಮಿಂ, ಭುಜಗನಿಭ ಮಧ್ಯುಷ್ಟ ವಲಯಂ, ಸ್ವಮಾತ್ಮಾನಂ ಕೃತ್ವಾ, ಸ್ವಮಾತ್ಮಾನಂ ಕೃತ್ವಾ, ಸ್ವಮಾತ್ಮಾನಂ ಕೃತ್ವಾ, ಸ್ವಪಿಶಿ ಕುಲಕುಂಡೇ ಕುಹರಿಣಿ, ಸ್ವಪಿಶಿ ಕುಲಕುಂಡೇ ಕುಹರಿಣಿ, ಸ್ವಪಿಶಿ ಕುಲಕುಂಡೇ ಕುಹರಿಣಿ, ಸ್ವಮಾತ್ಮಾನಂ ಕೃತ್ವಾ, ಸ್ವಪಿಶಿ ಕುಲಕುಂಡೇ ಕುಹರಿಣಿ, ಸ್ವಮಾತ್ಮಾನಂ ಕೃತ್ವಾ, ಸ್ವಪಿಶಿ ಕುಲಕುಂಡೇ ಕುಹರಿಣಿ, ಸ್ವಮಾತ್ಮಾನಂ ಕೃತ್ವಾ, ಸ್ವಪಿಶಿ ಕುಲಕುಂಡೇ ಕುಹರಿಣಿ, ಸುಧಾಧಾರಾಸಾರೈಃ, ಚರಣಯುಗಲಾಂತರ್ವಿಗಲಿತೈಃ, ಪ್ರಪಂಚಂ ಸಿಂಚಂತಿ, ಪುನರಪಿ ರಸಾಮ್ನಾಯ ಮಹಸಃ.
पुनरपि रसाम्नाय महसः सुधाधारासारैः चरणयुगलान्तर्विगलितैः प्रपञ्चं सिञ्चन्ति पुनरपि रसाम्नाय महसः अवाप्य स्वां भूमिं भुजगनिभमध्युष्टवलयम् स्वमात्मानं कृत्वा स्वपिशिकुलकुण्डे कुहरिणीम् अवाप्य स्वां भूमिं भुजगनिभमध्युष्टवलयम् स्वमात्मानं कृत्वा स्वपिशिकुलकुण्डे कुहरिणी अवाप्य स्वां भूमिं भुजगनिभमध्युष्टवलयम् स्वमात्मानं कृत्वा स्वपिशिकुलकुण्डे कुहरिणी सुधाधारासारैः चरणयुगलान्तर्विगलितैः प्रपञ्चं सिञ्चन्ति पुनरपि रसाम्नाय महसः अवाप्य स्वां भूमिं भुजगनिभमध्युष्टवलयम् स्वमात्मानं कृत्वा स्वपिशिकुलकुण्डे कुहरिणी सुधाधारासारैः चरणयुगलान्तर्विगलितैः प्रपञ्चं सिञ्चन्ति पुनरपि रसाम्नाय महसः अवाप्य स्वां भूमिं भुजगनिभमध्युष्टवलयम् स्वमात्मानं कृत्वा स्वपिशिकुलकुण्डे कुहरिणी सुधाधारासारैः चरणयुगलान्तर्विगलितैः प्रपञ्चं सिञ्चन्ति पुनरपि रसाम्नाय महसः अवाप्य स्वां भूमिं भुजगनिभमध्युष्टवलयम् स्वमात्मानं कृत्वा स्वपिशिकुलकुण्डे कुहरिणी ನಿಮಗೆ ನಮ್ಮ ಕಲಿಕಾ ಪದ್ಧತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಒತ್ತಿ ಮತ್ತು ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ಶ್ಲೋಕದೊಂದಿಗೆ ಪುನಃ ಭೇಟಿಯಾಗೋಣ. ನಮಸ್ಕಾರ.